ಅಣ್ಣನ ಬರ್ತಾರೆ ಮನೆ ನಮ್ಮ ಅವ್ರ ಮನೆ ಗಣಪತಿ ಮನೆ ತುಂಬ ಗೊತ್ತಿರೋರು. ಯಾವ ಏರಿಯಾದಲ್ಲಿ ದಸರಲ್ಲಿ ಇರೋದ ನೀವು? ಗಂಡಂತ ಅಲ್ಲೇ ಇದ್ದೀರಿ? ಲಕ್ಷ್ಮಣ ಕುಟುಂಬ ಮನೆಗೆ ನಾವು ತುಂಬ ಹತ್ರದವರು. ಎಮ್ ಎಲ್ ಎಲ್ಲಿ ಎಲ್ಲಿದ್ದೀರಿ? ಅಲ್ಲೇ PK ಟೌನಲ್ಲಿ ಸಿದ್ದೇಶ್ವರ ಬಡಾವಣೆ. ಹಾಂ, ಅದು ಕೆಳಗಡೆ ಪಕ್ಕ ಅಂಟ್ಕೊಂಡು ಅಲ್ಲಿರೋದ ಒಂಚೂರು ಅನುದಾನ ಏನಾದ್ರು ಮುಂಚೂರು ಮಾಡ್ತೀರಿ ಸರ್? ಇವ್ರ ಜೀವನಕಾರ ಆಗ್ಬೇಕಲ್ಲ ಸರ್. ಈಗ ಇವ್ರನ್ನೇ ನಂಬ್ಕೊಂಡಿರೋ ಮಗ ಮತ್ತೆ ಜೀವನ ನಮ್ಮ ಜೊತೆ ಇದ್ಬೇಕು. ಹೆಚ್ಚಿನ ಇದು ಏನಾರು ಒಂದು ಸಹಕಾರ ಮಾಡಬೇಕು. ಈಗ ಯಾವ್ದಾರು ಒಂದು ವೃತ್ತಿಲಿ ಜೀವನ ಮಾಡ್ತಾರೆ ಅನ್ನೋದಕ್ಕೂ ಕಷ್ಟ. ಸವಿತಾ ಅಣ್ಣ, ಈ ಭಾಗ್ಯೇಶ್ಪುರದವ್ರು ಅಣ್ಣ, ಈ ಹುಡುಗಿ ಇಲ್ಲಿ ತೀರ್ಕೊಂಡಿರೋರು ಮನೆಯದು ಆದಿಹಳ್ಳಿ. ಹಾಂ, ನೀವು ಅಧ್ಯಕ್ಷ ಮಾಡಿದ್ರೆ ಸವಿತಾ ಉಮೇಶ್ ಅಂತ. ಅವ್ರಿಗೆ ಏನಪ್ಪ ರೊಕ್ಕನೇ ರೊಕ್ಕನ ಮಗ. ಅವ್ರು ಕೊಡ್ತೀನೋ ನಾವು ಮಕ್ಕಳ ಸರ್ ಇಲ್ಲಿ ಕೊಟ್ಟಿರೋದಲ್ಲ, ಕಬ್ನಳ್ಳಿ ಇಲ್ಲಿ ಕೊಟ್ಟಿರೋದು. ಶಿವಣ್ಣರಿಗೆ ಫೋನ್ ಮಾಡೋದು ಅಂದ್ಕೊಂಡೆ ನಾನು ಎಲ್ಲ ಹೋಗ್ಬಿಟ್ಟು ಖಂಡಿತ ಮಾಡಿಲ್ಲ. ಶಿವಣ್ಣರಿಗೆ ಮಾಡೋಕ್ಕಲ್ಲ, ನಾನೆಲ್ಲ ಹೋಗಿದ್ದು ಹೊರಗಡೆ ಇದ್ದೆ. ಆಯ್ತು ಅಣ್ಣ, ಅದು ಇತಿ ಅಂತ ಕೊಟ್ಟಿರೋದೊಂದು ಹೇಳ್ಬಿಡಿ, ನಾವು ಯಜಮಾನ್ರಿಗೆ ಕೊಡ್ತೀನಿ. ಹೇಳಿ ಅಣ್ಣ. ಗಣಪತಿ ಸಿಗೋದು ಲಾರಿ ಬಂದ ಒಬ್ಬನೇ ಮಗನ 10 ವರ್ಷ 3 ವರ್ಷ ಮದುವೆ ಮಾಡೋದು. ಅವನೇ ಆಧಾರ ಸ್ತಂಭ. ನಮಗೆ ಜೀವನ ಮಾಡೋಕ್ಕೆ ಕಷ್ಟ ಇದೆ. ಹೆಂಡತಿ ಬ್ಯಾಕ್ ಪೇನ್, ಡಾಕ್ಟ್ರಲ್ಲಿ ಆಕ್ಸಿಡೆಂಟ್ ಆಗಿದೆ, ಕಾಲು ನೋವಾಗಿದೆ. ನನಗೆ ಸ್ವಲ್ಪ ಇದಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇನ್ನು ದಿನಕ್ಕೆ 1 ವರ್ಷ ತರೋದು ಸರ್, 1 ವರ್ಷ ತರೋದು ಈಗ ಬಿಲ್ದಂಗೆ ಆಯಿತು. ಜೀವನ ತುಂಬ ಕ್ರಿಟಿಕಲ್ ಆಯಿತು. ಇದು ಕೊಟ್ಟಿದ್ದು ಅದು ಸೋಮವಾರ ಕೊಡ್ಸಿಸ್ತೀನಿ ನಾನು. ನಾನು ಮತ್ತೆ ಗುರುವಾರ ಶುಕ್ರವಾರ ಬರ್ತೀನಿ ನಾನು. ಸರಿ ಅಣ್ಣ, ಬುದ್ಧಿರೋ ಲಾರಿಯರ್ಗೆ ಏನು ಪನಿಷ್ಮೆಂಟ್ ಆ ಥರದ್ದು ಏನು ಪರ್ಮಿಷನ್ ಯಾಕೆ ಕೊಡೋಂಗಿಲ್ಲ ಅವ್ನಿಗೆ? ಅವ್ರ ಕಡೆಯಿಂದ ಕಂಪ್ನಿ ತುಂಬ ಚೆನ್ನಾಗಿದೆ ಅವನು ಮಾಡಬೇಕು, ಅವ್ನ ಕಂಪ್ನಿಯವನು ಮಾಡಬೇಕು. ಬಡವ್ರ ಮಕ್ಕಳು ಅವ್ರ ತಂದೆ ತಾಯಿಗಾರ ಆಗುತ್ತೆ. ಅದೆಲ್ಲ ಆಗುತ್ತೆ, ಕಾನೂನುಬದ್ಧವಾಗಿ ಏನೇನು ಮಾಡೋದು ಮಾಡ್ತೀವಿ. ಯಾವನು ಏನೂ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ನು ತಿಂತಾನೆ ಮಾಡಿರೋದು. ಲೋಫರ್ಸ್ಗಳನ್ನ ಇಂಥವೆಲ್ಲ ಡ್ರೈವರ್ಗಳನ್ನ ಹಾಕೊಳ್ಳೋದು, ಇಂಥ ಜನಗಳನ್ನ ತೆಗೆದು ಇಲ್ಲಿ ಬರೋಕ್ಕೆ ಪೊಲೀಸ್ನ ತಡಿತಾವ್ರೆ. ನಿನ್ನೆ ಮೇನ್ ರೋಡಲ್ಲಿ ಯಾರು ತಡೆಯೋ ಪೊಲೀಸ್ ಇಲ್ಲ. ಇವತ್ತು ಇಲ್ಲಿಗೆ ಬರಬೇಕು ಅಂದರೆ ಬೆಳಗಿಂದ ಎಲ್ಲ ಒಳಗಡೆ ಬರೋ ಬೈಕ್ ಬಿಡ್ತಾ ಇಲ್ಲ. ದೊಡ್ಡ ಗಾಡಿ ಬರ್ತಾ ಅಂದರೆ ಬೆಳಗ್ಗೆ ಸಂಜೆ ಬಿಡ್ತಾರೆ. ಇಲ್ಲಿಗೆ ಇವತ್ತು 50 ಜನ ಪೊಲೀಸ್ ಬಂದಾರೆ. ನಿನ್ನೆ 20,000 ಜನ ಸೇರಾರೆ, 10 ಜನ ಪೊಲೀಸ್. ಇನ್ನೊಬ್ರು ಇನ್ನೂ ಬೇರೆಯವ್ರಿಗೂ ಪಾಠ ಆದಂಗೆ ಆಗುತ್ತೆ. ಅಲ್ಲ, ಎಲ್ಲ ಸ್ಟಾರ್ಟಿಂಗ್ ಎಂಡಿಂಗ್ ಗಣಪತಿ ಫಂಕ್ಷನಲ್ಲಿ ಆರ್ಕೆಸ್ಟ್ರಾ ಟೈಮಲ್ಲಿ ಎಲ್ಲ ಸೇರ್ತೀನಿ. ಆದಮೇಲೆ ಎಲ್ಲ ಬಂದರು ಸರ್. ಮೊದಲು ಯಾರು ಬಂದರು? ನಿಂತಿದ್ದಾರೆ ಸರ್, ಸುಮ್ಮನೆ ನಿಂತಿದ್ದಾರೆ ಹುಡುಗರು. ನೀವು ಇಲ್ಲೇ ಇದ್ರಪ್ಪ, ನಾವು ಸರ್ ನೆನ್ನೆ ಅವನು ಅದು ಗೊತ್ತಾದ್ಮೇಲೆ ಬೆಂಗಳೂರಿಂದ ಹೊಡ್ಕೊಂಡಿದ್ದೆ. ನೀವು ಬರಪ್ಪ ಒಂದ್ಸಲಿ. ಹಾಂ, ಅಲ್ಲಿ ಏನಾಯ್ತು ನಮ್ಮ ಅವ್ನಿಗೆ ಹೇಳಿ ನನಗೇನು ಫೋನ್ ಮಾಡ್ತೀನಿ. ಹಾಂ, ನಂಬರ್ ಇರ್ತದೆ. ಹೆಸರು ನಿಮ್ಮದು? ಚೇತನ್. ನಿಮ್ಮ ಹೆಸರು?